ನಮಸ್ತೆ. ಸಂಡೇ 8:30 9 ಮಿನಿ ವ್ಲಾಗ್ ಇದು. ತುಂಬ ಲೇಟಾಗಿ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಮುದ್ದೆಗೆ ಇಟ್ಟಿದ್ದೀನಿ, ಹಾಗೆ ಸ್ವಲ್ಪ ಪಾತ್ರೆ ಕೂಡ ಇತ್ತು. ಆಲ್ರೆಡಿ ಒಂದು ಟ್ರಿಪ್ ಉಜ್ಜಿದೆ. ಹಾಗೆ ಮುದ್ದೆ ಮಾಡಿ ಟೊಮೊಟೊ ಗೊಜ್ಜು ಕೂಡ ಮಾಡಿದ್ದೆ. ಅದನ್ನು ಅಮ್ಮಗೆ ತೊಗೊಂಡೋಗಿ ಕೊಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಹಾಗೆ ಇನ್ನೊಂದು ಮುದ್ದೆ ಇದ್ದಿದ್ದರಿಂದ ಅದನ್ನು ಕೂಡ ಮಾಡಿ ಒಂದು ಸೈಡಲ್ಲಿಟ್ಟು ಅವ್ರಿಗೆ ಮುದ್ದೆ ಕೊಟ್ಬಿಟ್ಟು ಬಂದು ಕಸಿನ್ಸ್ ಒಬ್ಬರು ತಿಂಡಿ ಕೊಟ್ಟು ಕಳಿಸಿದ್ರು ಮಗಳಿಗೆ ಅಂತ. ಅದನ್ನು ಎಲ್ಲ ಬಾಕ್ಸ್ಗಳಿಗೆ ಹಾಕಿಡೋಣ ಅಂತ ಹೇಳಿ ಒಂದು ಬಾಕ್ಸಿಗೆ ಹಾಕಿದೆ ಅದನ್ನು. ಹಾಗೆ ಬಿಟ್ಟರೆ ಇಲ್ಲಿ ಜಿರಳೆ ನೊಣ ಎಲ್ಲ ಮುಸುರುತ್ತೆ ಮತ್ತು ಮಗು ತಿನ್ನೋದಕ್ಕಾಗೋದಿಲ್ಲ, ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ಅದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿ 2 ಡಿವೈಡ್ ಮಾಡಿ 2 ಬಾಕ್ಸಿಗೆ ಮಾಡಿ ಇಟ್ಟೆ. ಆ ಪ್ಲೇಟ್ ಕೂಡ ಉಜ್ಜಕ್ಕೆ ಹಾಕಿದ್ಮೇಲೆ ಗ್ಯಾಸ್ ಸ್ಲ್ಯಾಪೆಲ್ಲ ನೀಟಾಗಿ ತೊಳ್ಕೊಳ್ಳೋಣ ಅಂತ ಹೇಳಿ ನೀಟಾಗಿ ಬಟ್ಟೆ ಹಾಕ್ಕೊಂಡು ಒರೆಸ್ದೆ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ನೋಡಿ, ಈಗ ಎಲ್ಲನೂ ನಾನು ಕಿಚನ್ ಸ್ಲ್ಯಾಬ್ಸು ಹಾಗೆ ಗೋಡೆ ಎಲ್ಲ ತುಂಬಾ ಗಲೀಜಾಗಿತ್ತು. ಈ ಅಡುಗೆ ಮಾಡಬೇಕಾದ್ರೆ ತುಂಬ ಜಿಡ್ಡು ಆಗ್ತಾ ಇರುತ್ತೆ. ಸೊ ಗ್ಯಾಸ್ ಎಲ್ಲ ಒರೆಸಿದಾದ್ಮೇಲೆ ಮಗಳು ಬಂದು ಅನ್ನ ಹಾಕ್ಕೊಂಡು ಊಟ ಮಾಡೋದಕ್ಕೆ ಅಂತ ಅನ್ನ ಹಾಕೋತಾ ಇದ್ಲು. ಸರಿ, ಗ್ಯಾಸ್ ಎಲ್ಲ ಕ್ಲೀನ್ ಆಯಿತು. ಇವಾಗ ಸ್ಟ್ರೈಟ್ ಆಚೆ ಹೋಗಿ ಜಸ್ಟ್ ಪಾತ್ರೆ ಉಜ್ಜೋದು ಮಾತ್ರ ಇತ್ತು. ಆಮೇಲೆ ಉಜ್ಕೊಳ್ಳೋಣ ಅಂತ ಹೇಳಿ ಆಲ್ರೆಡಿ 4 o'clock ಎಲ್ಲರೂ ಆಚೆ ಎಲ್ಲ ನಾನು ತೊಳೆದು ರೆಡಿ ಮಾಡಿ ಇಟ್ಟಿದ್ದೆ. ಆಚೆ ಏನೂ ಕೆಲಸ ಇರಲಿಲ್ಲ ನನಗೆ. ಸೊ ಈಗ ಔಟ್ಸೈಡು ಸಗಣಿ ತರಿಸಿದ್ದೆ ಇವತ್ತು. ಸಗಣಿಯಿಂದ ಆಚೆ ಕ್ಲೀನ್ ಮಾಡೋಣ ಅಂತ ಹೇಳಿ ಹಾಗೆ ಕಸ ಎಲ್ಲ ಗುಡಿಸಿದಾದ್ಮೇಲೆ ಸಗಣಿನ ಕೈಯಲ್ಲೆಲ್ಲ ನೀಟಾಗಿ ಇದು ಮಾಡಿ ಸ್ವಲ್ಪ ನೀರು ಹಾಕಿ ಹಾಗೆ ಬಾಗಿಲಿಗೆ ಹಾಕಿ ಸ್ವಲ್ಪ ಕ್ಲೀನ್ ಇದು ಮಾಡಿದೆ. ಇದು ಏನಕ್ಕಪ್ಪ ಹಾಕೋದು, ವಾರಕ್ಕೊಂದು ಸರ್ತಿ ಹಾಕಿದ್ರೆ ತುಂಬಾ ಒಳ್ಳೆಯದು. ಏನಂದರೆ ನಾವು ತುಂಬ ಮನೇಲಿ ತುಂಬ ಜಗಳಾಗ್ತಾ ಇರುತ್ತೆ, ಕಣ್ಣು ದೃಷ್ಟಿ ಬಿದ್ದಿದೆ, ಹಾಗೆ ಯಾರಾದರೂ ಏನಾದರೂ ಮಾಡಿಸಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಇದು ಒಳ್ಳೆಯದು. ಸೈಂಟಿಫಿಕ್ ಕೂಡ ತುಂಬ ಒಳ್ಳೇದು ಮಾಡುತ್ತೆ. ಹಾಗೆ ಇದನ್ನು ಹಾಕಿದ್ಮೇಲೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಕೂಡ ಇರುತ್ತೆ. ಆಗಿನ ಕಾಲದಲ್ಲಿ ಮನೆಗಳೆಲ್ಲ ಕ್ಲೀನ್ ಮಾಡ್ತಿದ್ರು ಇದರಲ್ಲೇ. ಈಗ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ನೆಕ್ಸ್ಟ್ ಊಟ ಮಾಡಿ ಪಾತ್ರೆ ಉಜ್ಜಿ ಮಲಗೋದೇನೆ. ಮತ್ತೊಂದು ಮಿನಿ ವ್ಲಾಗ್ ಜೊತೆ, ಮತ್ತೊಂದು ವೀಡಿಯೋ ಜೊತೆ, ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್.